ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಡಿವೈನ್ ಕನ್ನಡ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಾಲಚಕ್ರ ಉರುಳಿದಂತೆ ಪ್ರಕೃತಿಯಲ್ಲಿ ಹಲವು ವಿಸ್ಮಯಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಬರುವ ಮಾರ್ಚ್ 3ರಂದು ಒಂದು ಅತ್ಯಂತ ಅಪರೂಪದ ಹಾಗೂ ಪ್ರಭಾವಶಾಲಿ ಖಗೋಳ ವಿಸ್ಮಯ ನಡೆಯಲಿದೆ. ಅದೇ ಹೋಳಿ ಹುಣ್ಣಿಮೆಯ ಪವಿತ್ರ ದಿನದಂದು ಸಂಭವಿಸುತ್ತಿರುವ ಸಂಪೂರ್ಣ ಚಂದ್ರಗ್ರಹಣ. ಚಂದ್ರನು ನಮ್ಮ ಮನಸ್ಸಿಗೆ, ಆಲೋಚನೆಗಳಿಗೆ ಮತ್ತು ಭಾವನೆಗಳಿಗೆ ಅಧಿಪತಿ. ಜ್ಯೋತಿಷ್ಯದಲ್ಲಿ ಚಂದ್ರಮ ಮನಸೋ ಜಾತಃ ಎಂದು ಹೇಳಲಾಗುತ್ತದೆ. ಅಂದರೆ ಚಂದ್ರನೇ ನಮ್ಮ ಮನಸ್ಸು. ಹಾಗಾಗಿ ಚಂದ್ರನಿಗೆ ಗ್ರಹಣ ಹಿಡಿದಾಗ ಅದರ ನೇರ ಪ್ರಭಾವ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಮೇಲೆ, ಆರ್ಥಿಕ ಸ್ಥಿತಿಯ ಮೇಲೆ ಹಾಗೂ ಭವಿಷ್ಯದ ಆಗುಹೋಗುಗಳ ಮೇಲೆ ಅತಿ ಹೆಚ್ಚು ಬೀಳುತ್ತದೆ. ಈ ಗ್ರಹಣದ ಸಮಯದಲ್ಲಿ ಹೊರಹೊಮ್ಮುವ ನಕಾರಾತ್ಮಕ ಶಕ್ತಿಗಳು ನಮ್ಮ ದೈನಂದಿನ ಜೀವನದಲ್ಲಿ ಹಲವು ಏರುಪೇರುಗಳನ್ನು ತರಬಹುದು. ಹಾಗಾದರೆ ಈ ಪ್ರಬಲವಾದ ಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಹೊಸ ಯೋಗ ಒದಗಿಬರಲಿದೆ? ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆಯೇ? ನಿಮ್ಮ ಕಷ್ಟಗಳು ಹೇಗೆ ಪರಿಹಾರವಾಗಲಿವೆ ಎಂಬುದನ್ನು ನಿಖರವಾಗಿ ತಿಳಿಯಲು ಇಂದು ನಾವು ಒಂದು ಅತ್ಯಂತ ಕುತೂಹಲಕಾರಿ ಹಾಗೂ ಶಕ್ತಿಶಾಲಿ ಆಟವನ್ನು ಆಡೋಣ. ನಿಮ್ಮ ಪರದೆಯ ಮೇಲೆ ಈಗ ಹಿಂದೂ ಸನಾತನ ಧರ್ಮದಲ್ಲಿ ಅತಿ ಹೆಚ್ಚು ಪಾವಿತ್ರತೆ ಹೊಂದಿರುವ 3 ದಿವ್ಯ ವಸ್ತುಗಳು ಕಾಣಿಸುತ್ತವೆ. ಸಾವಿರಾರು ವರ್ಷಗಳಿಂದ ನಮ್ಮ ಋಷಿ ಮುನಿಗಳು ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ತಡೆಯಲು ಹಾಗೂ ಗ್ರಹಣ ದೋಷ ನಿವಾರಣೆಗೆ ಈ ವಸ್ತುಗಳನ್ನು ಬಳಸುತ್ತಾ ಬಂದಿದ್ದಾರೆ. ಈಗ ನೀವು ಮಾಡಬೇಕಾದ್ದು ಇಷ್ಟೇ: ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಕುಲದೇವರನ್ನು ಅಥವಾ ನಿಮ್ಮ ಇಷ್ಟದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಆನಂತರ ಪರದೆಯ ಮೇಲಿರುವ 3 ವಸ್ತುಗಳಲ್ಲಿ ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾದ, ನಿಮ್ಮನ್ನು ಬಲವಾಗಿ ಆಕರ್ಷಿಸುವ ಯಾವುದಾದರೂ ಒಂದು ವಸ್ತುವನ್ನು ಮಾತ್ರ ಆಯ್ಕೆ ಮಾಡಿ. ಮೊದಲನೇ ವಸ್ತು ಸಾಕ್ಷಾತ್ ನಾರಾಯಣನಿಗೆ ಪ್ರಿಯವಾದ ಪವಿತ್ರ ತುಳಸಿ ಎಲೆಗಳು. ಎರಡನೇ ವಸ್ತು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ವರೂಪವಾಗಿರುವ ದರ್ಭೆ ಅಥವಾ ಕುಶಹುಲ್ಲು. ಮೂರನೇ ವಸ್ತು ಸಮುದ್ರಮಥನದಲ್ಲಿ ಉದ್ಭವಿಸಿದ ಮಹಾಲಕ್ಷ್ಮಿ ಸ್ವರೂಪವಾದ ಕಲ್ಲುಪ್ಪು. ಆಯ್ಕೆ ಮಾಡಲು ನಿಮಗೆ ಸ್ವಲ್ಪ ಸಮಯಾವಕಾಶವಿದೆ. ಆತುರಬೇಡ, ನಿಧಾನವಾಗಿ ಯೋಚಿಸಿ ನಿಮ್ಮ ಆಯ್ಕೆಯನ್ನು ಕಮೆಂಟ್ ಮಾಡಿ. ಬನ್ನಿ, ನಿಮ್ಮ ಭವಿಷ್ಯದ ರಹಸ್ಯವನ್ನು ಈಗಲೇ ಬಿಡಿಸಿ ನೋಡೋಣ. ನೀವು ಮೊದಲನೇ ಆಯ್ಕೆಯಾದ ದಿವ್ಯ ತುಳಸಿಯನ್ನು ಆರಿಸಿಕೊಂಡಿದ್ದರೆ ನಿಮ್ಮ ಮುಂದಿನ ಭವಿಷ್ಯದ ಸಂಪೂರ್ಣ ವಿವರಣೆ ಇಲ್ಲಿದೆ. ತುಳಸಿಯು ಸಾಕ್ಷಾತ್ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಮಾತ್ರವಲ್ಲ, ಇದು ಸಕಲ ದೇವತೆಗಳ ವಾಸಸ್ಥಾನ. ಇದು ಶುದ್ಧತೆ, ನಿಷ್ಕಲ್ಮಶ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯ ಅತಿ ದೊಡ್ಡ ಸಂಕೇತವಾಗಿದೆ. ತುಳಸಿಯನ್ನು ನಿಮ್ಮ ಆಯ್ಕೆಯಾಗಿ ಆರಿಸಿದ ನೀವು ಸ್ವಭಾವತಃ ತುಂಬಾ ಮೃದು ಮನಸ್ಸಿನವರು, ಪ್ರಾಮಾಣಿಕರು ಮತ್ತು ಇತರರಿಗೆ ಸದಾಕಾಲ ಸಹಾಯ ಮಾಡುವ ಉದಾತ್ತ ಗುಣ ಹೊಂದಿರುವವರು. ಯಾರಾದರೂ ಕಷ್ಟ ಎಂದು ಬಂದರೆ ನಿಮ್ಮ ಕೈಲಾದ ಸಹಾಯ ಮಾಡಲು ಮುಂದಾಗುತ್ತೀರಿ. ಆದರೆ ವಿಪರ್ಯಾಸವೆಂದರೆ ನೀವು ಮಾಡಿದ ಉಪಕಾರವನ್ನು ಯಾರೂ ಸ್ಮರಿಸುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವು ಮಾನಸಿಕವಾಗಿ ತುಂಬಾ ಬಳಲಿದ್ದೀರಿ. ಎಷ್ಟೇ ಒಳ್ಳೆಯದು ಮಾಡಿದರೂ ನಿಮಗೆ ಅಪವಾದಗಳೇ ಹೆಚ್ಚು. ನಿಮ್ಮನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುವವರಿಲ್ಲ ಎಂಬ ತೀವ್ರ ಒಂಟಿತನ ನಿಮ್ಮನ್ನು ಕಾಡುತ್ತಿರಬಹುದು. ನಿಮ್ಮ ಮನಸ್ಸಿನಲ್ಲಿ ನೂರಾರು ಗೊಂದಲಗಳು, ಮುಂದೆ ಏನಾಗುವುದೋ ಎಂಬ ಅಂಜಿಕೆ ಮನೆ ಮಾಡಿದೆ. ಆದ್ರೆ ಈಗ ಸಂತೋಷಪಡಿ. ಈ ಮಾರ್ಚ್ 3ರ ಚಂದ್ರಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಗಜಕೇಸರಿ ಯೋಗದಂತಹ ಅದ್ಭುತ ಹಾಗೂ ಶುಭ ಫಲಗಳು ದೊರೆಯಲಿವೆ. ಗ್ರಹಣ ಕಳೆದ ತಕ್ಷಣವೇ ನಿಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಬೆಟ್ಟದಂತಹ ಭಾರವೊಂದು ಇಳಿದಂತೆ ಭಾಸವಾಗುತ್ತದೆ. ಆಂಜನೇಯ ಸ್ವಾಮಿಯ ಕೃಪೆಯಿಂದ ಇದ್ದಿತ್ತ ನೀವು ನಿಮ್ಮನ್ನು ಕಾಡುತ್ತಿದ್ದ ಅನಗತ್ಯ ಭಯ, ನಕಾರಾತ್ಮಕ ಆಲೋಚನೆಗಳು ಮತ್ತು ಗೊಂದಲಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಕುಟುಂಬದಲ್ಲಿ ಅಥವಾ ನೀವು ಅತಿ ಹೆಚ್ಚು ಪ್ರೀತಿಸುವವರೊಂದಿಗೆ ಇದ್ದ ಮನಸ್ತಾಪಗಳು, ಬಿರುಕುಗಳು ಈ ಗ್ರಹಣದ ನಂತರ ತಾನಾಗಿಯೇ ಬಗೆಹರಿಯಲಿವೆ. ನೀವು ಕಳೆದುಕೊಂಡಿದ್ದ ಮಾನಸಿಕ ನೆಮ್ಮದಿಯನ್ನು ಮರಳಿ ಪಡೆಯುತ್ತೀರಿ. ಯಾರು ನಿಮ್ಮ ಬೆನ್ನು ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದರೋ, ಅವಮಾನ ಮಾಡಿದ್ದರೋ ಅವರೇ ನಿಮ್ಮ ಬಳಿ ಬಂದು ನಿಮ್ಮ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವಂತಹ, ಕ್ಷಮೆ ಕೇಳುವಂತಹ ಸನ್ನಿವೇಶಗಳು ಖಂಡಿತವಾಗಿ ನಿರ್ಮಾಣವಾಗಲಿವೆ. ವೃತ್ತಿರಂಗದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ಶ್ರಮಕ್ಕೆ ತಕ್ಕ ಬೆಲೆ ಹಾಗೂ ಮನ್ನಣೆ ಸಿಗಲಿದೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಬೆಲೆ ಬರುತ್ತದೆ. ನಿಮಗೊಂದು ವಿಶೇಷ ಹಾಗೂ ಪ್ರಬಲವಾದ ಸಲಹೆ: ಈ ಯೋಗದ ಸಂಪೂರ್ಣ ಲಾಭ ಪಡೆಯಲು ಪ್ರತಿದಿನ ಬೆಳಗ್ಗೆ ಶುಚಿರ್ಭೂತರಾಗಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ 3 ಪ್ರದಕ್ಷಿಣೆ ಹಾಕಿ ಮತ್ತು ಸಂಜೆ ತಪ್ಪದೆ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪವನ್ನು ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ನಾರಾಯಣರ ಅನುಗ್ರಹ ನೆಲೆಸುತ್ತದೆ, ದಾರಿದ್ರ್ಯ ದೂರವಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಅತ್ಯುತ್ತಮವಾಗಿ ಸುಧಾರಿಸುತ್ತದೆ. ನಿಮ್ಮ ಮುಂದಿನ ದಿನಗಳು ಅತ್ಯಂತ ಪ್ರಶಾಂತವಾಗಿರಲಿವೆ.
ಭಕ್ತಿಯಿಂದ ಕಮೆಂಟ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆಯಿರಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ನೀವು 2ನೇ ಆಯ್ಕೆಯಾದ ಪವಿತ್ರ ದರ್ಭೆ ಅಥವಾ ಕುಶಹುಲ್ಲನ್ನು ಆರಿಸಿಕೊಂಡಿದ್ದರೆ ನಿಮ್ಮ ಮುಂಬರುವ ದಿನಗಳ ರೋಚಕ ವಿವರಣೆ ಇಲ್ಲಿದೆ. ದರ್ಭೆಯು ಅತ್ಯಂತ ಶಕ್ತಿಶಾಲಿ ಪವಿತ್ರ ಹುಲ್ಲು. ಪುರಾಣಗಳ ಪ್ರಕಾರ ಇದು ಶ್ರೀಹರಿಯ ರೋಮದಿಂದ ಹುಟ್ಟಿದ್ದು ಎನ್ನಲಾಗುತ್ತದೆ. ಆಧುನಿಕ ವಿಜ್ಞಾನದ ಪ್ರಕಾರವೂ ದರ್ಭೆಗೆ ಹಾನಿಕಾರಕ ರೇಡಿಯೇಷನ್ ಅಥವಾ ನಕಾರಾತ್ಮಕ ಕಿರಣಗಳನ್ನು ತಡೆಯುವ ಅಗಾಧವಾದ ಶಕ್ತಿಯಿದೆ. ಹಾಗಾಗಿಯೇ ಗ್ರಹಣದ ಸಮಯದಲ್ಲಿ ಯಾವುದೇ ದೋಷ ತಟ್ಟದಿರಲಿ ಎಂದು ಆಹಾರ ಪದಾರ್ಥಗಳ ಮೇಲೆ, ನೀರಿನ ಮೇಲೆ ದರ್ಭೆಯನ್ನು ಇಡಲಾಗುತ್ತದೆ. ದರ್ಭೆಯನ್ನು ಆಯ್ಕೆ ಮಾಡಿದ ನೀವು ತುಂಬಾ ಸ್ವಾಭಿಮಾನಿಗಳು, ಯಾರಿಗೂ ತಲೆಬಾಗದ ಧೈರ್ಯಶಾಲಿಗಳು ಮತ್ತು ಎಷ್ಟೇ ಕಷ್ಟಗಳು ಬಂದರೂ ಅದರ ವಿರುದ್ಧ ಎದೆಗುಂದದೆ ಹೋರಾಡುವ ಅಪ್ಪಟ ಛಲಗಾರರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಹೆಜ್ಜೆ ಇಟ್ಟ ಕಡೆಯೆಲ್ಲನ್ನ ಅಡೆತಡೆಗಳನ್ನೇ ಎದುರಿಸಿದ್ದೀರಿ. ನೀವು ಎಷ್ಟೇ ಕಷ್ಟಪಟ್ಟು ಹಗಲಿರುಳು ಕೆಲಸ ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ, ಯಶಸ್ಸು ನಿಮಗೆ ಸಿಕ್ಕಿರಲಿಲ್ಲ. ನಿಮ್ಮದೇ ಜನರ ಮೋಸಗಳಿಗೆ ನೀವು ಬಲಿಯಾಗಿರಬಹುದು. ಆದರೆ ಧೈರ್ಯ ತಂದುಕೊಳ್ಳಿ. ಈ ಮಾರ್ಚ್ 3ರ ಚಂದ್ರಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಬಲವಾದ ಶತ್ರುಹಂತ ಯೋಗ ನಿರ್ಮಾಣವಾಗಲಿದೆ. ಇದರ ಅರ್ಥ ನಿಮ್ಮ ಏಳಿಗೆಯನ್ನು ಕಂಡು ವಿನಾಕಾರಣ ಹೊಟ್ಟೆಗಿಚ್ಚು ಪಡುವವರು, ನಿಮ್ಮ ವಿರುದ್ಧ ಕತ್ತಲಲ್ಲಿ ಷಡ್ಯಂತ್ರ ರೂಪಿಸುವವರು ಮತ್ತು ನಿಮ್ಮ ಕೆಲಸಗಳಿಗೆ ಪದೇ ಪದೇ ಅಡ್ಡಿಪಡಿಸುವ ಗುಪ್ತ ಶಕ್ತಿಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ಸರ್ವನಾಶವಾಗಿ ಹಿಂದೆ ಸರಿಯುತ್ತಾರೆ. ದರ್ಭೆಯು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಒಂದು ಅಭೇದ್ಯವಾದ ರಕ್ಷಾ ಕವಚದಂತೆ ಕಾಪಾಡಲಿದೆ. ಗ್ರಹಣದ ನಂತರ ನಿಮ್ಮ ವೃತ್ತಿಜೀವನದಲ್ಲಿ, ಉದ್ಯೋಗದಲ್ಲಿ ನೀವು ನಿರೀಕ್ಷೆಗಿಂತ ಮೀರಿದ ಯಶಸ್ಸನ್ನು ಕಾಣುತ್ತೀರಿ. ಬಾಕಿ ಉಳಿದಿದ್ದ ಪ್ರಮೋಷನ್ ಅಥವಾ ಹೊಸ ಉದ್ಯೋಗದ ಅವಕಾಶ ಅನಿರೀಕ್ಷಿತವಾಗಿ ಒದಗಿ ಬರಲಿದೆ. ನಿಮ್ಮ ನಿರ್ಧಾರಗಳು ಅತ್ಯಂತ ನಿಖರವಾಗಿರಲಿವೆ ಮತ್ತು ನಿಮ್ಮ ನಾಯಕತ್ವದ ಗುಣಗಳು ಪ್ರಕಾಶಮಾನವಾಗಿ ಹೊರಹೊಮ್ಮಲಿವೆ. ನ್ಯಾಯಾಲಯದ ವ್ಯಾಜ್ಯಗಳು, ಹಳೆಯ ಕೋರ್ಟ್ ಕೇಸುಗಳು ಅಥವಾ ದಾಯಾದಿಗಳ ಆಸ್ತಿ ವಿವಾದಗಳು ಏನಾದರೂ ನಿಮ್ಮನ್ನು ಕಾಡುತ್ತಿದ್ದರೆ ಅವು ನಿಮ್ಮ ಪರವಾಗಿ ನಿಮಗೆ ನ್ಯಾಯ ಸಿಗುವ ರೀತಿಯಲ್ಲಿ ಬಗೆಹರಿಯುವ ಸಂಪೂರ್ಣ ಸಾಧ್ಯತೆಗಳಿವೆ. ನಿಮ್ಮ ಆರೋಗ್ಯದಲ್ಲಿ, ವಿಶೇಷವಾಗಿ ಹೊಟ್ಟೆ, ನರಗಳು ಅಥವಾ ದೀರ್ಘಕಾಲದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಏನೇ ಇದ್ದರೂ ಅವು ಚಮತ್ಕಾರಿಕ ರೀತಿಯಲ್ಲಿ ಗುಣಮುಖವಾಗಲಿವೆ. ನಿಮಗೊಂದು ಅತಿ ಮುಖ್ಯವಾದ ಸಲಹೆ: ನಿಮ್ಮ ಗುರಿಗಳನ್ನು, ಕನಸುಗಳನ್ನು ಮತ್ತು ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರಿಗೂ ಹತ್ತಿರದವರಿಗೂ ಕೂಡ ಹೇಳಬೇಡಿ. ರಹಸ್ಯವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಯಾಕೆಂದರೆ ನಿಮ್ಮ ಯಶಸ್ಸೇ ಇತರರಿಗೆ ಉತ್ತರವಾಗಬೇಕು. ನಿಮ್ಮ ಬೆನ್ನು ಹಿಂದೆ ದೈವಿ ಶಕ್ತಿ ನಿಂತಿದೆ. ನಂಬಿಕೆಯಿಂದ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನೀವು 3ನೇ ಆಯ್ಕೆಯಾದ ಕಲ್ಲುಪ್ಪನ್ನು ಆರಿಸಿಕೊಂಡಿದ್ದರೆ ನಿಮ್ಮ ಜೀವನದಲ್ಲಿ ಆಗುವ ಮಹತ್ತರ ಬದಲಾವಣೆಗಳ ವಿವರಣೆ ಇಲ್ಲಿದೆ. ಕಲ್ಲುಪ್ಪು ಸಮುದ್ರ ಮಥನದಿಂದ ಬಂದಂತಹ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ದೃಷ್ಟಿದೋಷ, ವಾಸ್ತುದೋಷ, ನರದೃಷ್ಟಿ ಮತ್ತು ಮನೆಗೆ ಅಂಟಿರುವ ಜ್ಯೇಷ್ಠಾದೇವಿಯ ಪ್ರಭಾವ, ಅಂದರೆ ದಾರಿದ್ರ್ಯವನ್ನು ಬುಡಸಹಿತ ನಿವಾರಣೆ ಮಾಡುವ ಅದ್ಭುತ ಶಕ್ತಿಯನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ. ಕಲ್ಲುಪ್ಪನ್ನು ಆಯ್ಕೆ ಮಾಡಿದ ನೀವು ನಿಮ್ಮ ಜೀವನದಲ್ಲಿ ತುಂಬಾ ನೋವುಗಳನ್ನು, ಅವಮಾನಗಳನ್ನು ಮತ್ತು ಕಷ್ಟಗಳನ್ನು ಹತ್ತಿರದಿಂದ ನೋಡಿದ್ದೀರಿ. ನಿಮ್ಮ ಅತ್ಯಂತ ಕಷ್ಟದ ಸಮಯದಲ್ಲಿ ಯಾರೂ ನಿಮ್ಮ ಕೈ ಹಿಡಿಯಲಿಲ್ಲ. ಸ್ವಂತ ಸ್ನೇಹಿತರೇ ನಿಮ್ಮನ್ನು ದೂರ ತಳ್ಳಿದರು ಎಂಬ ತೀವ್ರ ಬೇಸರ, ನೋವು ನಿಮ್ಮ ಮನಸ್ಸಿನ ಮೂಲೆಯಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಸಾಕಷ್ಟು ಮೋಸ ಹೋಗಿದ್ದೀರಿ. ನಂಬಿದವರಿಂದಲೇ ವಂಚನೆಗೊಂಡಿದ್ದೀರಿ.
ಆದರೆ ಇನ್ನು ಮುಂದೆ ಕಣ್ಣೀರು ಹಾಕುವ ಅಗತ್ಯವಿಲ್ಲ. ಈ ಮಾರ್ಚ್ 3ರ ಚಂದ್ರಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಕುಬೇರನ ಕೃಪೆಯಿಂದ ಪ್ರಬಲವಾದ ಧನಯೋಗ ಮತ್ತು ಲಕ್ಷ್ಮೀಯೋಗ ಆರಂಭವಾಗಲಿದೆ. ಕಲ್ಲುಪ್ಪು ನಿಮ್ಮ ಜೀವನದಲ್ಲಿ ನಿಮ್ಮ ಕುಂಡಲಿಯಲ್ಲಿರುವ ಎಲ್ಲಾ ಆರ್ಥಿಕ ತಡೆಗಳನ್ನು, ಬಡತನದ ಛಾಯೆಯನ್ನು ಸಂಪೂರ್ಣವಾಗಿ ಕರಗಿಸಲಿದೆ. ನೀವು ಬೇರೆಯವರಿಗೆ ಸಹಾಯ ಮಾಡಲು ಕೊಟ್ಟಿರುವ ಹಣ, ಅದು ಎಷ್ಟೇ ದೊಡ್ಡ ಮೊತ್ತವಾಗಿರಲಿ, ಎಷ್ಟೇ ವರ್ಷಗಳಿಂದ ಸಿಕ್ಕಿಕೊಂಡಿರಲಿ, ಅದು ಅನಿರೀಕ್ಷಿತವಾಗಿ ಮರಳಿ ನಿಮ್ಮ ಕೈ ಸೇರುವ ದಾರಿಗಳು ಗೋಚರಿಸಲಿವೆ. ಯಾರು ವಿಪರೀತ ಸಾಲದ ಸುಳಿಯಲಿ ಸಿಲುಕಿ ಪ್ರತಿದಿನವೂ ಸಾಲದಾರರ ಕಾಟದಿಂದ ನೆಮ್ಮದಿ ಕಳೆದುಕೊಂಡು ಒದ್ದಾಡುತ್ತಿದ್ದಾರೋ ಅವರಿಗೆ ಈ ಸಾಲದ ಹೊರೆಯಿಂದ ಮುಕ್ತರಾಗಲು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ನೀವು ಮಾಡುತ್ತಿರುವ ಸಣ್ಣ ವ್ಯಾಪಾರವಾದರೂ ಸರಿ, ಅದರಲ್ಲಿ ದ್ವಿಗುಣ ಲಾಭ ತಂದುಕೊಡುವಂತಹ ಹೊಸ ಒಪ್ಪಂದಗಳು, ಗ್ರಾಹಕರು ನಿಮಗೆ ಸಿಗಲಿದ್ದಾರೆ. ನಿಮ್ಮ ಮನೆಯಲ್ಲಿ ಸಣ್ಣಪುಟ್ಟ ವಿಚಾರಗಳಿಗೂ ಪದೇ ಪದೇ ಆಗುತ್ತಿದ್ದ ಜಗಳಗಳು, ಭಿನ್ನಾಭಿಪ್ರಾಯಗಳು ನಿಂತುಹೋಗಿ ಮನೆಯಲ್ಲಿ ಅನ್ಯೋನ್ಯತೆ ಮತ್ತು ಶಾಂತಿ ನೆಲೆಸಲಿದೆ. ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ ಬಿದ್ದಿದ್ದ ಎಂತಹದ್ದೇ ಕಠಿಣವಾದ ಕೆಟ್ಟ ದೃಷ್ಟಿದೋಷ, ಮಾಟಮಂತ್ರದ ಪ್ರಭಾವ ಇದ್ದರೂ ಅದು ಈ ಗ್ರಹಣದ ಪವಿತ್ರ ಸಮಯದ ನಂತರ ಸಂಪೂರ್ಣವಾಗಿ ನಾಶವಾಗಲಿದೆ. ನಿಮಗೊಂದು ವಿಶೇಷ ಹಾಗೂ ರಾಮಬಾಣದಂತಹ ಸಲಹೆ. ವಾರಕ್ಕೊಮ್ಮೆ, ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರದಂದು ನೀವು ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಚಿಟಿಕೆ ಅರಿಶಿಣವನ್ನು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಸ್ನಾನ ಮಾಡುವ ನೀರಿಗೂ ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿ. ಇದು ನಿಮ್ಮ ದೇಹದಲ್ಲಿರುವ ಮತ್ತು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಅಷ್ಟೈಶ್ವರ್ಯಗಳನ್ನು ಕರುಣಿಸುವ ಲಕ್ಷ್ಮೀದೇವಿಯನ್ನು ಆಕರ್ಷಿಸುತ್ತದೆ. ಭಕ್ತಿಯಿಂದ ಕಮೆಂಟ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂದು ಬರೆಯಿರಿ. ನಮ್ಮ ಪ್ರೀತಿಯ ವೀಕ್ಷಕರೇ, ಈ 3 ಆಯ್ಕೆಗಳಲ್ಲಿ ನೀವು ಯಾವುದನ್ನೇ ಆರಿಸಿದ್ದರೂ ಒಂದು ಮಾತನ್ನು ಸದಾ ನಿಮ್ಮ ಮನಸ್ಸಿನಲ್ಲಿ ನೆನಪಿಡಿ. ಕಷ್ಟಗಳು ಯಾರಿಗೂ ಶಾಶ್ವತವಲ್ಲ. ಸಮಯ ಬದಲಾದಂತೆ ಎಲ್ಲವೂ ಸರಿಯಾಗುತ್ತದೆ. ಈ ಮಾರ್ಚ್ 3ರಂದು ಸಂಭವಿಸುತ್ತಿರುವ ಪವಿತ್ರ ಚಂದ್ರಗ್ರಹಣವು ನಿಮ್ಮೆಲ್ಲರ ಜೀವನದಲ್ಲಿ ಕವಿದಿರುವ ಕತ್ತಲನ್ನು, ಅಂಧಕಾರವನ್ನು ಕಳೆದು ಒಂದು ಹೊಸ ಬೆಳಕನ್ನು, ಹೊಸ ಭರವಸೆಯನ್ನು ತರಲಿ ಎಂದು ನಾವು ಆ ಭಗವಂತನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಅತ್ಯಂತ ಪ್ರಮುಖವಾದ ಸಾಮಾನ್ಯ ಸಲಹೆ. ಮಾರ್ಚ್ 3ರಂದು ಚಂದ್ರಗ್ರಹಣ ಸಂಪೂರ್ಣವಾಗಿ ಮುಕ್ತಾಯವಾದ ನಂತರ, ಅಂದರೆ ಸಂಜೆ 6:47ರ ನಂತರ, ನೀವೆಲ್ಲರೂ ತಲೆಗೆ ಸ್ನಾನ ಮಾಡಿ ಶುದ್ಧರಾಗಿ, ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ, ಗಂಗಾಜಲ ಅಥವಾ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ದೇವರ ಮನೆಗೆ ಶುದ್ಧೀಕರಣ ಮಾಡಿ. ಆನಂತರ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯ ಇಟ್ಟು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಬನ್ನಿ. ಇದು ಗ್ರಹಣದ ಯಾವುದೇ ಕೆಟ್ಟ ಪರಿಣಾಮಗಳು ಅಥವಾ ದೋಷಗಳು ನಿಮಗೆ, ನಿಮ್ಮ ಆರೋಗ್ಯಕ್ಕೆ ಹಾಗೂ ನಿಮ್ಮ ಮನೆಗೆ ತಟ್ಟದಂತೆ ಸಂಪೂರ್ಣವಾಗಿ ಕಾಪಾಡುತ್ತದೆ. ನಿಮ್ಮ ಆಯ್ಕೆ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ನಾವು ಪ್ರತಿಯೊಬ್ಬರ ಕಮೆಂಟನ್ನು ಓದುತ್ತೇವೆ. ಈ ಮಾಹಿತಿ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಮತ್ತಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಹಾಗೂ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು, ಸಂಬಂಧಿಕರು ಮತ್ತು ಕುಟುಂಬದವರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತಪ್ಪದೆ ಶೇರ್ ಮಾಡಿ. ಅವರಿಗೂ ಇದರ ಲಾಭ ಸಿಗಲಿ. ಹಾಗೂ ಸನಾತನ ಧರ್ಮದ ರಹಸ್ಯಗಳು, ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಮತ್ತು ಇಂತಹ ಮತ್ತಷ್ಟು ನಿಖರವಾದ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಡಿವೈನ್ ಕನ್ನಡ ಚಾನೆಲ್ಗೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ಪ್ರೀತಿ, ಆಶೀರ್ವಾದ ಮತ್ತು ಬೆಂಬಲವೇ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ಅತಿ ದೊಡ್ಡ ಶ್ರೀರಕ್ಷೆ. ನಿಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.